ಹಾಯ್ ಎಲ್ಲೋ ನಮಸ್ತೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಮಯೂರಿ ಅನಿತಾ ಯೂಟ್ಯೂಬ್ ಚಾನಲಿಂದ ಸುಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ರಾತ್ರಿ ಮಿಕ್ಕಿತ್ತು, ತುಂಬ ಮಿಕ್ಕಿತ್ತು. ಹಾಗಾಗಿ ಅದರಲ್ಲಿ ಪೊಂಗಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪೊಂಗಲ್ ಮಾಡುವ ವಿಧಾನ ಏನಪ್ಪ ಅಂತ ಅಂದರೆ 4-5 ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಸ್ವಲ್ಪ 1 ಗೆಡ್ಡೆ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 4-5 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಮತ್ತು ಒಗ್ಗರಣೆಗೆ ಜೀರಿಗೆ, ಮೆಣಸು, ಸಾಸಿವೆ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಬೇಕು. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಇದಕ್ಕೆ ಫೈನಲಿ ಬೇಕಾಗಿರುವಂಥದ್ದು ಏನಪ್ಪ ಅಂತ ಅಂದರೆ ಹಾಲು. ಏಕೆ ಅಂತಂದರೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಹಾಲು. ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ತುಪ್ಪನೂ ಯೂಸ್ ಮಾಡ್ಬೋದು, ನಿಮ್ಗೆ ಬೇಕು ಅಂದರೆ ತುಪ್ಪನೂ ಆ್ಯಡ್ ಮಾಡ್ಬೋದು. ನಾನು ತುಪ್ಪ ಆ್ಯಡ್ ಮಾಡಿಲ್ಲ, ಹಾಗಾಗಿ ಬರೀ ಇಷ್ಟರಲ್ಲೇ ಮಾಡ್ತಾ ಇರೋವಂಥದ್ದು. ನೋಡಿ, 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜೊತೆಗೆ ಮಾಮೂಲಿ ಸಾಸಿವೆ, ಜೀರಿಗೆ ಮತ್ತು ಮೆಣಸು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಡ್ತೀನಿ. ಒಗ್ಗರಣೆ ಜೊತೆಗೆ ಕಾಯಿ ತುರಿ. ನಾನು ತೋಟದಲ್ಲಿದ್ದೀನಿ, ಹಂಗಾಗಿ ವಾಯ್ಸ್ ಓವರ್ ಸೌಂಡ್ ಜಾಸ್ತಿ ಇರ್ಬೋದು. ಕರಿಬೇವಿನ ಸೊಪ್ಪು, ಫೈನಲಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತೀನಿ. ಹಂಗಾಗಿ ಈಗ ಬೇಕಾಗಿರುವಂಥದ್ದು ಸಾಸಿವೆ, ಮೆಣಸು. ನಾನು ಹೇಳ್ದಂಗೆ, ಯಾಕೆಂದರೆ ಇಲ್ಲಿ ತೋಟದಲ್ಲಿದ್ದೀನಿ, ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ಇಲ್ಲೂ ತುಂಬ ಗಲಾಟೆ ಇದೆ. ಯಾಕೆಂದರೆ ಅದು ವಾಯ್ಸ್ ಓವರಲ್ಲಿ ಅದು ರೆಕಾರ್ಡ್ ಮಾಡಿದಾಗ ನಾನು ಹೇಳಿದ ಸಂಕ್ರಾಂತಿ ಹಬ್ಬಕ್ಕೆ ಪ್ರಯುಕ್ತ ಹಾಡೆಲ್ಲ ಹಾಕಿದ್ರು, ಹಾಗಾಗಿ ಸೌಂಡ್ ಜಾಸ್ತಿ ಇತ್ತು. ಎಲ್ಲೂ ವಾಯ್ಸ್ ಓವರ್ ಎಲ್ಲೂ ಮಾತಾಡೋಕ್ಕೆ ಆಗಲಿ, ಬರೀ ಸಾಂಗೇ ಕೇಳಿಸ್ತಾಯಿತ್ತು. ಹಂಗಾಗಿ ತಿರ್ಗಾ ಕಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇರೋದು. ಇದು ತೋಟದಲ್ಲಿದ್ದೀನಿ, ಹಂಗಾದರೂ ಟೈಮ್ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಸ್ವಲ್ಪ ಗೊಬ್ಬರ ತುಂಬೋಕ್ಕೆ ಎಲ್ಲ ಬಂದಿದ್ದಾರೆ. ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಫೈನಲಿ ಇಷ್ಟು ಒಗ್ಗರಣೆಗೆ ಹಾಕ್ತೀನಿ. ಒಗ್ಗರಣೆಗೆ ಹಾಕಿದ್ಮೇಲೆ ಲಾಸ್ಟ್ ಸ್ವಲ್ಪ ಅರಿಶಿನ ಹಾಕಬೇಕು. ನಾನು ತುಪ್ಪ ಆ್ಯಡ್ ಮಾಡಿಲ್ಲ. ತುಪ್ಪ ಆ್ಯಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ, ಬಟ್ ತುಪ್ಪ ಆ್ಯಡ್ ಮಾಡಿಲ್ಲ. ಯಾಕೆಂದರೆ ನಾನು ಹಾಲು ಜಾಸ್ತಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕ್ವಾಂಟಿಟಿ. ಹಾಲು ಸ್ವಲ್ಪ ಕಮ್ಮಿ ತೊಗೋಬೇಕು ಅಂತಂದರೆ ಒಂದು ಸ್ವಲ್ಪ ತುಪ್ಪ ತೊಗೊಬೋದು. ನಾನು ಹಾಲು ಜಾಸ್ತಿ ತೊಗೊಂಡಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು. ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡಿ ಸಿಂಪಲ್ಲಾಗಿ ಮಾಡುವಂಥ ಮೆಥಡು ತುಂಬ. ಯಾಕೆಂದರೆ ಎಷ್ಟೋ ಸರಿ ಊಟಗಳನ್ನ ವೇಸ್ಟ್ ಮಾಡೋದು ಬದಲು ಈ ಥರ ಮಾಡ್ಕೊಬೋದು. ಬಿಸಿಬೇಳೆಭಾತ್ ಆಗಲಿ, ಪೊಂಗಲ್ ಆಗಲಿ, ಚಿತ್ರಾನ್ನ ಆಗಲಿ, ಈ ಥರ ಡಿಫ್ರೆಂಟಾಗಿ ನಿಜ ಯಾರು ತಂಗ್ಳನ್ನಲ್ಲಿ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಅಷ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನೀವೇ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿದೆ ಅನಿತಾ ಅಂತ. ಈ ಥರ ರೆಸಿಪಿ ಇದು. ಫೈನಲಿ ಇಷ್ಟನ್ನು ಹಾಕಿ ಫ್ರೈ ಮಾಡಾದ್ಮೇಲೆ ಲಾಸ್ಟಲ್ಲಿ ಹಾಲು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನಾನು ಆ 3/4 ಲೀಟ್ರಷ್ಟು, ಅಂದರೆ ಅರ್ಧ ಲೀಟ್ರ್ಗಿಂತ ಜಾಸ್ತಿ ಇದೆ ಹಾಲಿದು. ತೊಗೊಂಡಿದ್ದೀನಿ. ಜೊತೆಗೆ ಇದು ಹಾಲು ಮಳ್ಳೋದ್ಮೇಲೆ ಉಪ್ಪು ಹಾಕಿ ನೀರು ಹೆಚ್ಚಿಸ್ಕೊಬೇಕು ಅಂತಂದರೆ, ಏಕೆಂದರೆ ಅದೇ ಗ್ಲಾಸಲ್ಲಿ ಹಾಲು 1 ಗ್ಲಾಸ್ ಹಾಕಿದ್ದೀನಿ, ನೀರು 3 ಗ್ಲಾಸ್ ಹಾಕ್ತೀನಿ. 3 ಜಗ್ ನೀರು ಹಾಕ್ತೀನಿ. ಏಕೆಂದರೆ ಇದು ಅನ್ನ ಫೈನಲಿ ಫಸ್ಟ್ ಆಗಿ ತಿರ್ಗಾ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಆಲ್ರೆಡಿ ಇದರಲ್ಲಿ. ಹಾಗಾಗಿ ಇಷ್ಟನ್ನು ಹಾಕಿಸ್ಕೊಂಡು ಜೊತೆಗೆ ನೀರು ಹೆಚ್ಚಿಸ್ಕೊತೀನಿ. ಈಗ ನೀರು ಹೆಚ್ಚಿಸಿದ್ಮೇಲೆ ಇದನ್ನು ಚೆನ್ನಾಗಿ ಮಳ್ಳಬೇಕು. ಮಳ್ಳದ್ಮೇಲೆ ಲವಣ ಹಾಕ್ತೀನಿ. ಲವಣ ನಮಗೆ ಎಷ್ಟು ಬೇಕೋ, ನಿಮಗೆ ಗೊತ್ತಿರುತ್ತಲ್ಲ, ನಮ್ಮನ್ನ ಉಪ್ಪು ಸ್ವಲ್ಪ ತಿನ್ನೋರು ಜಾಸ್ತಿ ಇರ್ತಾರೆ. ಹಂಗೆ ಹೆಂಗೆ ಬೇಕೋ ಆ ಥರ. ನಾನು ಒಂದು ಅಂದಾಜಿಗೆ, ನಮ್ಮ ಮನೇಲಿ ಆ ಥರ ಏನು ಉಪ್ಪು ಜಾಸ್ತಿ ತಿನ್ನೋರು ಯಾರೂ ಇಲ್ಲ. ಹಾಗಾಗಿ ಒಂದು ಅಂದಾಜು ಮೇಲೆ ಸ್ವಲ್ಪ ಲವಣ ಹಾಕ್ತಾಯಿದ್ದೀನಿ. ಲವಣ ಹಾಕಿದ್ಮೇಲೆ ಫೈನಲಿ ಇದನ್ನು ಮಳ್ಳಕ್ಕೆ ಬಿಡಬೇಕು. ಚೆನ್ನಾಗಿ ಮಳ್ಳದ್ಮೇಲೆ ಅನ್ನ ಬೆಂದಿರುತ್ತಲ್ಲ ಅದನ್ನು ಹಾಕಬೇಕು. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ಬರೀ ಹಾಲು ಥರನೇ ಇರುತ್ತೆ. ಅಂದರೆ ಹಾಲು ಹೆಚ್ಚಾಗಿ ಮಾಡಿದ್ರೆ ತುಂಬ ಟೇಸ್ಟಿ ಬರುತ್ತೆ. ಅದಕ್ಕೆ ಹೇಳೋದು, ನಾನು ಹಾಲು ಹೆಚ್ಚಾಗಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ತುಪ್ಪಗಿನ ಹಾಲೇ ಬೆಟರ್ ಅಂತ ನನ್ನ ಅನಿಸಿಕೆ. ನೋಡ್ಬೋದು, ಫೈನಲಿ ಮಳ್ತಾಯಿದೆ. ಇವಾಗ ರುಚಿಗೆ ತಕ್ಕಷ್ಟು ಲವಣ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಳ್ಳದ್ಮೇಲೆ ಅದ್ರ ಜೊತೆಗೆ ಇಂಚೆರನೆ ಬೆಂದಿರೋ ಅನ್ನನ ಹಾಕ್ತೀನಿ. ಏಕೆಂದರೆ ಈಸಿಯಾಗಿ ಆರಾಮಾಗಿ ನೋಡಿ ಇಷ್ಟು ಬೆಂದಿದೆಯಲ್ವಾ, ಇಷ್ಟು ಆಗಲಿ ಬಿಸಿಯಾಗಿದೆ ನೋಡಿ ಯಾವ ಥರ ಇದೆ. ಆಲ್ಮೋಸ್ಟ್ 3/4% ಬೆಂದೋಗಿದೆ. 1/4% ಅಂದರೆ ಅದರಲ್ಲಿ ಚೆನ್ನಾಗಿ ಬೆಂದರೆ ಅದು ಇದೆಲ್ಲ ಹಿಡಿಯುತ್ತೆ, ಈ ರಸ ಎಲ್ಲ ಅದಕ್ಕೆ ಹಿಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಫೈನಲಿ ಹಾಲೆಲ್ಲನೂ ಅನ್ನ ಎಲ್ಲನೂ ಹಾಕಿ ಚೆನ್ನಾಗಿ ಮಳಿಸಿ ಈಗ ಬಿಟ್ಬಿಡ್ತೀನಿ. ಸ್ವಲ್ಪ ಸಣ್ಣ ಉರಿ ಮಾಡೇ ಬಿಟ್ಬಿಡ್ತೀನಿ. ಯಾಕೆ ಅಂತಂದರೆ ಅದು ಬೇಗ ಬೇಯ್ದ್ರೆ ಚೆನ್ನಾಗಿರಲ್ಲ. ಸಣ್ಣ ಉರಿಲಿ ಸ್ವಲ್ಪ ಅದು ಗಟ್ಟಿ ಬಂದರೆ ತುಂಬ ಟೇಸ್ಟಿ ಬರುತ್ತೆ. ಹಾಗಾಗಿ ನಾನು ಮಾಡೋ ಮೆಥಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ, ಸಿಂಪಲ್. ಯಾಕೆ ಅಂತಂದರೆ ಈಗ ನಾವು ಅರ್ಜೆಂಟಾಗಿ ಎಲ್ಲಾರು ಹೋಗಬೇಕು, ಏನೋ ಮಾಡಬೇಕು ಅಂತ, ಬಟ್ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಒಗ್ಗರಣೆ ಹಾಕಿ ಇದನ್ನು ಮಾಡಿಸಿದ್ರೆ ಬೇಕು. ಬೇರೆ ಇನ್ಯಾವುದರ ಬಗೆಯದು ಹಾಕಿ ಮಾಡುವಂಥದ್ದು ಏನಿಲ್ಲ. 10 ನಿಮಿಷದ ಕೆಲಸ. ಇದ್ರ ಪಾಡಿದ್ದು ಬಿಟ್ಬಿಟ್ಟು ಬೇರೆ ಕೆಲಸನೂ ಮಾಡ್ಬೋದಲ್ವ, ಬೆಳಗೋದಾಗಲಿ ತುಳಿಯೋದಾಗಲಿ, ಇನ್ನೂ ಬೇರೆ ಕೆಲಸ ಮಾಡ್ಕೊಬೋದಲ್ವ. ಹಾಗೆ ಈಸಿ ಕೆಲಸ. ಇದೆಲ್ಲ ಏನಪ್ಪ ಅಂದರೆ ಕೆಲ್ಸಕ್ಕೆ ಹೋಗೋರಿಗೆ ಮತ್ತು ಸ್ಕೂಲ್ ಮಕ್ಳು ಕಳಿಸೋರಿಗೆ ಇದೆಲ್ಲ ಈಸಿಯಾಗಿ ಮಾಡ್ಕೊಡ್ಬೋದು. ಏನು ಅಂತ ಕಳಪೆ ಅಂಥದ್ದು ಏನಿಲ್ಲ, ಆರಾಮಾಗಿ ಮಾಡ್ಕೊಡ್ಬೋದು. ನೀವು ಒಂದ್ಸತಿ ಟ್ರೈ ಮಾಡಿ, ನೀವೇ ಹೇಳ್ತೀರಾ.
ಸೊ ತುಂಬ ಚೆನ್ನಾಗಿದೆ ಅಂತ. ಸೊ ಫೈನಲಿ ನೋಡಿ ಈ ಥರ ಆಗಿದೆ. ಇದು ಚೆನ್ನಾಗಿ ಮಳಬೇಕು, ಚೆನ್ನಾಗಿ ಬೆಂದು ಸ್ವಲ್ಪ ಕುದಿಬೇಕು. ಕುದೀತಾ ಸ್ವಲ್ಪ ಗಟ್ಟಿ ಬರುತ್ತೆ. ತಿಕ್ನೆಸ್ ಜಾಸ್ತಿ ಬಂದಾಗ, ದಪ್ಪ ಬಂದಾಗ ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಸೊ ನೋಡಿ ಫೈನಲಿ ಮಳ್ತಿದೆ. ಈಗ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಫ್ಲೇವರ್, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ ಫ್ಲೇವರ್ ಅದು ಟೇಸ್ಟೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಅದು ಮಾತೇ ಹೇಳುವಾಗೇ ಇಲ್ಲ ಆ ಥರ. ಸೊ ಫೈನಲಿ ಈ ಥರ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದನ್ನು ಮುಚ್ಚಕ್ಕೆ ಇಟ್ಬಿಡ್ತೀನಿ. ಯಾಕೆಂತಂದರೆ ಮುಚ್ಚಿದ್ರೆ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಅದನ್ನು ನೋಡ್ಕೊತಾ ಇರ್ಬೇಕು. ಯಾಕಂದರೆ ಉಪ್ಪನ್ನು ಸುರಿದೋಗುತ್ತೆ, ಹಾಲಲ್ವ ಇದು, ಅದು ಉಪ್ಪನ್ನು ಸುರಿದೋಗುತ್ತೆ. ಹಂಗಾಗಿ ಸಣ್ಣ ಉರಿಲೇ ಚೆನ್ನಾಗಿ ಉರಿ ಕಮ್ಮಿ ಕೊಟ್ಟು ಚೆನ್ನಾಗಿ ಬೇಯಿಸ್ಬೇಕು, ಆವಾಗಲೇ ಟೇಸ್ಟಿಯಾಗಿ ಬರೋದೆ. ಸೊ ಫೈನಲಿ ಇದಾಯಿತು, ನೋಡ್ಬೋದು ನೀವು ಈ ಥರ ಆಗಿದೆ. ಸೊ ನೋಡ್ತಾ ಇದ್ದೀರಾ ಚೆನ್ನಾಗಿ ಮಾಡ್ತಾಯಿದೆ. ಫೈನಲಿ ಇಷ್ಟ ಆಗಿದೆ. ಹಾಗೆ ಇದಕ್ಕೆ ಏನು ಮಾಡೋದು, ಸರ್ವ್ ಮಾಡೋದು ಈ ಥರ ಅಂತ ತೋರಿಸ್ತೀನಿ. ಮಾಮೂಲಿ ನಮಗೆ ಇನ್ನೂ ಸ್ವಲ್ಪ ನಮಗಿನ್ನೂ ತಿಕ್ನೆಸ್ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಮಾಡ್ಕೊಬೋದು ಈಸಿಯಾಗಿ. ನನಗೆ ಸಾಕು ಅಂತ ಅನ್ನಿಸ್ತು. ಯಾಕೆಂದರೆ ಇದು ಫೈನಲಿ 2-3 ವಿಷಲ್ ತಿರ್ಗಾ ಕೂಗ್ಸಿದ್ದೀನಿ, ಇದರಲ್ಲೂ ಕೂಗ್ಸಿದ್ದೀನಿ. ಸಾಕು ನಂಗೆ ತಿಕ್ನೆಸ್ ಸಾಕು ಅಂತ ಅನ್ನಿಸ್ತು. ಅದೇ ಇದು ಗಟ್ಟಿಯಾಗಿದೆ. ಇದು ಕಾಂಬಿನೇಷನ್ ಅಪ್ಪ ಅಂತಂದರೆ ಮೊಸರು ತುಂಬ ಎಳ್ಳೇಬೇಕು ಅಂದರೆ ಮೊಸರು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ, ನಿಜ. ಸೊ ನೋಡಿ ಫೈನಲಿ ಈ ಬಿಸಿ ಪೊಂಗಲ್ಗೆ ಮೊಸರು ಜೊತೆ ಸೇವ್ ಮಾಡ್ತಾಯಿದ್ರೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಸೊ ಇದು ನನ್ನ ರಾತ್ರಿ ಮಿಕ್ಕಿರೋ ಅನ್ನೋದಲ್ಲಿ ಮಾಡಿರೋ ಪೊಂಗಲು. ದಯವಿಟ್ಟು ತುಂಬ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಏಕೆಂದರೆ ತೋಟದಲ್ಲಿ ವಾಯ್ಸ್ ಕೊಟ್ಟಿದ್ದೀನಿ, ಹಿಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಸೊ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಏನಾದ್ರು ಮಿಸ್ಟೇಕ್ ಇದ್ದರೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾಯಿದ್ದಾರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಈ ಹೊಸ ಚಾನಲ್ನ ಸಪೋರ್ಟ್ ಮಾಡಿ. ಹೀಗೆ ನನಗೆ ಗೊತ್ತಿಲ್ಲದಿರೋದು ನಾನು ಕೇಳಿ ತಿಳಿದು ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.